Praise the Lord. Greetings to you all in the name of our Lord and Savior Jesus Christ. Today's Bible verse, 1 Samuel chapter 10 verse 6. Suddenly the Spirit of the Lord will take control of you and you will join their religious dancing and shouting and will become a different person. ಮೊದಲನೇ ಸಮುವೇಲನು 10ನೇ ಅಧ್ಯಾಯ 6ನೇ ವಚನ. ಆಗ ಯೆಹೋವನ ಆತ್ಮವು ನಿನ್ನ ಮೇಲೂ ಬರುವುದರಿಂದ ನೀನೂ ಮಾರ್ಪಟ್ಟು ಪ್ರವಾದಿಸುವೆ. ನಾವು ಈ ವರ್ಷದ ಅಂತ್ಯಕ್ಕೆ ಬಂದಿರುವೆವು. ಹೌದು, ಈ ವರ್ಷ ಮುಕ್ತಾಯವಾಗ್ತಾ ಇದೆ. ಈ ಮುಕ್ತಾಯಕ್ಕೆ ಬಂದಿರುವ ನಾವು ಏನು ಮಾಡಬೇಕೆಂದರೆ, ನಾವು ಮಾಡಬೇಕಾದ ಕಾರ್ಯ ಮೊಟ್ಟ ಮೊದಲು ಕರ್ತನನ್ನು ಸ್ತುತಿಸುವಂಥವರಾಗಿರಬೇಕು. ನಮ್ಮ ಮನಸಾರೆ ಆತನು ನಮ್ಮ ಜೀವಿತದಲ್ಲಿ ಮಾಡಿರುವ ಎಲ್ಲ ಉಪಕಾರಗಳನ್ನು ನೆನೆಸಿ ಕರ್ತನನ್ನು ಕೃತಜ್ಞತೆಯಿಂದ ಸ್ತುತಿಸಬೇಕು. ನಮ್ಮ ದೇವರು ನಮಗೆ ಪ್ರತಿದಿನವೂ ಊಟವನ್ನು ಕೊಟ್ಟಿದ್ದಾರೆ, ನಮಗೆ ಉಡಲಿಕ್ಕೆ ಬೇಕಾದ ಬಟ್ಟೆಯನ್ನು ಕೊಟ್ಟಿದ್ದಾರೆ, ನಮಗೆ ಒಳ್ಳೆ ಆರೋಗ್ಯವನ್ನು ನೀಡಿದ್ದಾರೆ. ಆದ್ದರಿಂದ ಈ ರೀತಿ ಕಾಪಾಡಿದ ನಮ್ಮ ದೇವರನ್ನು ನಮ್ಮ ಹೃದಯಾಂತರಾಳದಿಂದ ಸ್ತುತಿಸಬೇಕಾಗಿದೆ ಪ್ರಿಯರೇ. ಕೀರ್ತನೆ 116, 12 ಮತ್ತು 13ನೇ ವಚನದಲ್ಲಿ ಕೀರ್ತನೆಗಾರನು ಈ ರೀತಿ ಹೇಳ್ತಾನೆ, ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ ಎಂಬುದಾಗಿ. ಹೌದು, ನಮ್ಮ ದೇವರು ಮಹಾ ಉಪಕಾರಗಳನ್ನು ಮಾಡಿದ್ದಾರೆ, ಎಷ್ಟೋ ದೊಡ್ಡ ದೊಡ್ಡ ಆಶೀರ್ವಾದಗಳನ್ನು ನಮಗೆ ನೀಡಿದ್ದಾರೆ. ಅವೆಲ್ಲವುಗಳನ್ನು ನೆನೆಸಿ ಅದರ ಬದಲು ನಾವು ಕರ್ತನನ್ನು ಸ್ತುತಿಸುವಂಥವರಾಗಿರಬೇಕು. ಅದರ ಬದಲು ಕೊಡಲಿಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ ಪ್ರಿಯರೇ. ಆದ್ದರಿಂದ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವ ಎಲ್ಲ ಉಪಕಾರಗಳನ್ನು ನೆನೆಸಿ ನಾವು ಆತನನ್ನು ಕೊಂಡಾಡುವಂಥವರಾಗಿರಬೇಕು. ಅಷ್ಟು ಮಾತ್ರವಲ್ಲ, ನೂತನ ವರ್ಷವನ್ನು ದೇವರು ನಮ್ಮ ಜೀವಿತಕ್ಕೆ ಕೊಡಲಿಕ್ಕಿದ್ದಾರೆ. ಕರ್ತನು ನಮ್ಮ ಆಯುಷ್ ಕಾಲವನ್ನು ಹೆಚ್ಚಿಸಲಿಕ್ಕಿದ್ದಾರೆ. ನಮಗಾಗಿ ಇನ್ನೂ 1 ವರ್ಷ, ಇನ್ನೂ 365 ದಿನಗಳನ್ನು, ಇನ್ನೂ ನೂತನ ವರ್ಷವನ್ನು ನಮಗೆ ಕೊಡ್ತಾ ಇದ್ದಾರೆ. ಇದನ್ನು ನಾವು ಹೊಂದಿಕೊಳ್ಳಲಿಕ್ಕೆ ಯೋಗ್ಯರಾಗಿದ್ದೇವಾ? ನೂತನ ವರ್ಷವನ್ನು ಪ್ರವೇಶಿಸುವ ಸಮಯದಲ್ಲಿ ದೇವರ ಆತ್ಮನು ನಿಮ್ಮ ಮೇಲೆ ಬಲವಾಗಿ ಇಳಿದು ಬರುವನು ಎಂಬುದಾಗಿ ದೇವರ ವಾಕ್ಯ ಇವತ್ತು ನಮಗೆ ತಿಳಿಸಲ್ಪಡ್ತಾ ಇದೆ. ಯೆಹೋವನ ಆತ್ಮವು ನಿನ್ನ ಮೇಲೂ ಬರುವುದು ಎಂಬುದಾಗಿ. ಹೌದು, ಈ ವರ್ಷದ ಕೊನೆಯ ದಿನದಲ್ಲಿ ದೇವರ ಆತ್ಮ ನಿನ್ನ ಮೇಲೆ ಬರಲಿಕ್ಕಿದೆ. ನೀನು ಮಾರ್ಪಾಟು ಹೊಂದುವೆ. ಇನ್ನು ಮುಂದೆ ನೀನು ಹೊಸ ವ್ಯಕ್ತಿಯಾಗುವೆ, ನೀನು ನೂತನ ವ್ಯಕ್ತಿಯಾಗುವೆ, ನೀನು ಪ್ರವಾದಿಸುವೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡ್ತಾ ಇದೆ. ಹೊಸ ವರ್ಷದಲ್ಲಿ ದೇವರು ನಿಮಗೆ ಅನೇಕ ಆಶೀರ್ವಾದಗಳನ್ನು ಕೊಟ್ಟು ದಯಪಾಲಿಸಲಿ ಎಂಬುದಾಗಿ ಹಾರೈಸುವವಳಾಗಿದ್ದೇನೆ. ದೇವರ ಆತ್ಮವು ನಿನ್ನ ಮೇಲೂ ಬರುವುದರಿಂದ ನೀನೂ ಮಾರ್ಪಟ್ಟು ಪ್ರವಾದಿಸುವೆ. ಇಲ್ಲಿ ಮಾರ್ಪಡುವೆ ಎಂಬುದಾಗಿ ಹೇಳುವುದಾದರೆ ಅದರ ಅರ್ಥ ನೀನು ನೂತನ ಸೃಷ್ಟಿಯಾಗುವೆ ಎಂಬುದಾಗಿ. ಹೌದು, 2 ಕೊರಿಂಥ್ಯ 5:17ನೇ ವಾಕ್ಯದಲ್ಲಿ ಈ ರೀತಿ ಹೇಳ್ತದೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ. ಹೌದು, ನೀನು ಮಾರ್ಪಾಟು ಹೊಂದಿರುವಾಗ, ನೀನು ಹೊಸ ವ್ಯಕ್ತಿಯಾಗಿರುವಾಗ ಕ್ರಿಸ್ತನು ನಿನ್ನ ಹೃದಯದಲ್ಲಿ ಬಂದು ನೆಲೆಸುತ್ತಾರೆ. ಹೌದು, ಆದ್ದರಿಂದ ನೀನು ನೂತನ ಸೃಷ್ಟಿಯಾಗುತ್ತೆ, ನಿನ್ನಲ್ಲಿ ನೂತನ ಹೃದಯ ಉಂಟಾಗುತ್ತದೆ. ಕರ್ತನು ನಿನ್ನಲ್ಲಿರುವಂಥ ಕಲ್ಲಾದ ಹೃದಯವನ್ನು ತೆಗೆದು ಮೃದುವಾದ ಹೃದಯವನ್ನು ಇಡುವನು. ಇಲ್ಲಿ ಸೌಲನು ಸಮುವೇಲನನ್ನು ಬಿಟ್ಟು ಹೊರಟು ಹೋದ ಕೂಡಲೇ ದೇವರು ಅವನಿಗೆ ನೂತನ ಹೃದಯವನ್ನು ಕೊಟ್ಟರು ಎಂಬುದಾಗಿ. ಅಂತಹ ನೂತನ ಹೃದಯವನ್ನು ಬಯಸಿ ದಾವೀದನಂತೆ ನೀವೂ ಕೂಡ ಕಣ್ಣೀರಿನಿಂದ ದೇವರ ಬಳಿ ಪ್ರಾರ್ಥನೆ ಮಾಡಿರಿ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು ಎಂಬುದಾಗಿ ಕೀರ್ತನೆ 51:10ರಲ್ಲಿ ದಾವೀದನು ಪ್ರಾರ್ಥನೆ ಮಾಡಿದ ಹಾಗೆ ನೀವು ಕೂಡ ಪ್ರಾರ್ಥನೆ ಮಾಡುವಂಥವರಾಗಿರ್ರಿ. ನನ್ನ ಪ್ರಿಯ ದೇವ ಮಕ್ಕಳೇ, ನೂತನ ವರ್ಷಕ್ಕೆ ಕಾಲಿಡುವಾಗ ನೂತನ ಹೃದಯ ಉಳ್ಳವರಾಗಿ, ಕರ್ತನು ಮೆಚ್ಚುವಂತಹ ಹೃದಯ ಉಳ್ಳವರಾಗಿ ಪ್ರವೇಶಿಸಲಿಕ್ಕಾಗುವಂತೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ. ಕರ್ತನೆ, ನೀವು ನಮ್ಮ ಜೀವಿತದಲ್ಲಿ ಅನೇಕ ಮಹಾ ಉಪಕಾರಗಳನ್ನು ಮಾಡಿದ್ದೀರಿ ದೇವಾ, ಅದಕ್ಕಾಗಿ ಸ್ತೋತ್ರ. ಕರ್ತನೆ, ಈ ವರ್ಷಾಂತ್ಯಕ್ಕೆ ನಮ್ಮನ್ನು ಕರೆತಂದಿದ್ದೇವಾ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಯೆಹೋವನ ಆತ್ಮ ನಿನ್ನ ಮೇಲೆ ಬರುವುದು ಎನ್ನುವ
ಇರೋ ವಾಕ್ಯವನ್ನು ಇವತ್ತು ನಮಗೆ ಕೊಟ್ಟಿದ್ದೀರಿ ದೇವ, ಅದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬೊಬ್ಬರ ಮೇಲೆ ನಿಮ್ಮ ಆತ್ಮ ಇಳಿದು ಬರಲಿಕ್ಕಾಗುವಂತೆ ಕೃಪೆ ಮಾಡು ಸ್ವಾಮಿ. ನಾವೆಲ್ಲರೂ ಮಾರ್ಪಾಟು ಹೊಂದಲಿಕ್ಕಾಗುವಂತೆ ಕೃಪೆ ಮಾಡು ಕರ್ತನೆ. ನೂತನ ಜೀವಿತವನ್ನು ಹೊಂದಿಕೊಂಡು, ನೂತನ ಹೃದಯವನ್ನು ಹೊಂದಿಕೊಂಡು, ನಮ್ಮ ಹೃದಯದಲ್ಲಿ ನಿನ್ನನ್ನು ಸ್ವೀಕರಿಸಿಕೊಂಡು ಹೊಸ ವರ್ಷಕ್ಕೆ ಪ್ರವೇಶ ಮಾಡಲಿಕ್ಕೆ ನಮ್ಮೆಲ್ಲರಿಗೆ ಕೃಪೆ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.